ಹಾಯ್ ಫ್ರೆಂಡ್ಸ್, ಶ್ರೀವಾರಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ, ಪುಸ್ತಕದ ಹೆಸರು ಮಾಘ ಪುರಾಣ. ಇವತ್ತಿನಿಂದ ಮಾಘ ಮಾಸದಲ್ಲಿ ಮಾಘ ಪುರಾಣ ಕೇಳಿದ್ರೆ ತುಂಬ ಒಳ್ಳೆಯದು. ಅಷ್ಟು ಮಾತ್ರ ಅಲ್ಲ, ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಬೆಳಗ್ಗೆನೆ ಸ್ನಾನ ಮಾಡಿ ಜಪ ತಪ ಎಲ್ಲ ಮಾಡಿ ದೇವರ ಧ್ಯಾನ ಮಾಡಿದ್ರೆ, ಕಡೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ತಣ್ಣೀರೇ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ತಣ್ಣೀರಾಗಲ್ಲ, ಮಾಘ ಮಾಸ ತುಂಬ ಚಳಿ ಇರುತ್ತೆ. ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಪರವಾಗಿಲ್ಲ. ಇದನ್ನು ಈಶ್ವರ ಪಾರ್ವತಿಗೆ ಹೇಳ್ತಾನೆ. ಇದರ ಮಹಾತ್ಮೆ ತುಂಬ ಇದೆ. ಇದೇ ತಿಂಗಳಲ್ಲಿ ಗಣಪತಿದು 4ನೇ ದಿವಸದ ಚೌತಿ ಬರುತ್ತೆ. ಮಾಘ ಮಾಸದ 4ನೇ ದಿನದ ಚೌತಿ, ಸಂಕಷ್ಟಹರ ಚತುರ್ಥಿ, ಪಂಚಮಿ, ಕುಮಾರ ಷಷ್ಠಿ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಏಕಾದಶಿ, ಆಮೇಲೆ ಶಿವರಾತ್ರಿ ಕೂಡ ಬರುತ್ತೆ. ಇದು ಒಂದು ಅತ್ಯಂತ ಶ್ರೇಷ್ಠಕರವಾದ ಮಾಸ ಅಂತ ಹೇಳ್ಬೋದು. ಮಧ್ವನವಮಿ ಕೂಡ ಇದೇ ಮಾಘ ಮಾಸದಲ್ಲೇ ಬರುತ್ತೆ. ಎಷ್ಟೋ ಕಡೆ ಆಗ ದೇವರ ಶ್ರೀಹರಿಯ ರಥವನ್ನು ಎಳೀತಾರೆ. ಸುಮಾರು ಉಡುಪಿ ಕಡೆ ಸುಮಾರು ದೇವಸ್ಥಾನಗಳಲ್ಲಿ ರಥ ಕೂಡ ಎಳೆಯೋದುಂಟು. ಹಾಗಾದರೆ ಇದನ್ನು ಯಾಕೆ ಮಾಡಬೇಕು ಅಂತ, ಇದು ಶ್ರೀಹರಿಯ ಪ್ರೀತಿಗೋಸ್ಕರ ಮಾಡಬೇಕು. 6 ವರ್ಷಗಳ ಕಾಲ ಮಾಡಿದ್ರೆ ಶ್ರೀಹರಿಯ ಪ್ರೀತಿಗೆ ಒಳಗಾಗಿ ನಾವು ಸ್ನಾನದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ. ಇದೇನು ನಾವು ಕಷ್ಟಪಡಬೇಕಾಗಿಲ್ಲ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಅಂತ ಹೇಳಿದಂಗೆ, ಕಡೆಗೆ ಬಿಸಿನೀರಲ್ಲಿ ಸ್ನಾನ ಮಾಡಿರ್ತೀವಿ. ಅಷ್ಟೂ ಸ್ನಾನ ಮಾಡೋಕ್ಕೆ ಕಷ್ಟ ಆದರೆ, ಎದ್ದು ಸ್ನಾನ ಮಾಡೋಕ್ಕೆ ಕಷ್ಟ ಅಂತಾದರೆ, ಕಡೆಗೆ ಒಂದು ಬಿಸಿ ನೀರಲ್ಲಿ ಕಾಲು ತೊಳ್ಕೊಂಡು ಶ್ರೀಹರಿಯ ಧ್ಯಾನ ಮಾಡಿದ್ರು ಆಯಿತು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ, ಈಗ ಇಷ್ಟೆಲ್ಲ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಇರಬೇಕಾದ್ರೆ ನಾವು ಅದರ ಪ್ರಯೋಜನವನ್ನು ತಗೊಳ್ಳೇಬೇಕು. ನಾವು ದೇವರ ಕರುಣೆಗೆ ಪ್ರಾಪ್ತರಾಗಲೇಬೇಕು. ಮತ್ತು ನಾಳೆಯಿಂದ ಯಾರು ಮಾಡಿ ಯಾವ ಫಲವನ್ನು ಪಡೆದರು ಅಂತ ಹೇಳ್ತಾ ಇರ್ತೀನಿ. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.